ಮೇಷರಾಶಿಯವರು ಸ್ವಯಂಕೃತ ಅಪರಾಧಗಳಿಂದ ನಿಮ್ಮ ಉತ್ತಮವಾದಂತಹ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು, ಆ ತಪ್ಪಿನಿಂದ ಸಮಯ ವ್ಯರ್ಥವಾಗುತ್ತೆ. ಮಾಡಿದಂತಹ ಕೆಲಸವನ್ನು ತಪ್ಪು ಮಾಡಿ ಮತ್ತೆ ಮತ್ತೆ ಅದೇ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಒಂದು ಪುನಃ ಮಾಡುವಂತಹ ಕೆಲಸದಿಂದ ಸಮಯ ಹಾಳಾಗ್ತಕ್ಕಂತಹದ್ದು. ಮಾತಿನಿಂದ ನಿಮ್ಮ ಬಗ್ಗೆ ಇರತಕ್ಕಂತಹ ನಂಬಿಕೆ ಹಾಳಾಗುತ್ತೆ. ಯಾರೋ ಸಮಾಜದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ನಂಬಿಕೆಯನ್ನು, ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ. ಆದರೆ ನೀವು ಆಡ್ತಕ್ಕಂತಹ ಮಾತು ಆ ನಂಬಿಕೆಗೆ ಅರ್ಹವಾಗಿರುವುದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಮಕ್ಕಳನ್ನು ಬಯಸ್ತಕ್ಕಂಥವ್ರು ಅಂದರೆ ಸಂತಾನಾಪೇಕ್ಷಿಗಳಿಗೆ ನಿಮಗೆ ದೈವಾನುಗ್ರಹ ಆಗತಕ್ಕಂತಹ ದಿವಸ ಇದು. ಮಕ್ಕಳ ಭವಿಷ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಬಹಳ ಉತ್ತಮವಾದಂತಹ ದಿವಸ ಆದರೂ ಕೂಡ ನೀವೇ ಆ ದಿನವನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಖೇದ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ. ಶುಭವಾಗಿ. ವೃಷಭ ರಾಶಿ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ಇದು. ಲಾಭ ಸಿಕ್ಕುವಂಥದ್ದು. ಆದರೆ ಮೌನಕ್ಕೆ ಶರಣು ಹೋಗಿ ಬಾಯಲ್ಲಿ ಏನು ಬರುತ್ತೋ ಆ ಮಾತುಗಳನ್ನು ಆಡಿ ಅಗೌರವಕ್ಕೆ ಪಾತ್ರರಾಗ್ತಕ್ಕಂಥದ್ದು ಖಂಡಿತ ಬೇಡ. ರಾಜಕಾರಣಿಗಳು ವಿಶೇಷವಾಗಿ ಸಂತೋಷವನ್ನು ಹೊಂದತಕ್ಕಂತಹ ದಿವಸವಾಗತ್ತೆ. ಶಿಕ್ಷಕರು ಮಾತ್ರ ಅಪರಾಧವನ್ನು ಮಾಡಿ ತಪ್ಪಿತಸ್ಥರು ಯೋಗ್ಯರಲ್ಲ ಅನ್ನುವಂತಹ ಹಣೆಪಟ್ಟಿಯನ್ನು ಹೊತ್ತುಕೊಳ್ಳಬೇಕಾದಂತಹ ದಿವಸ. ಮನಸ್ಸಿಗೆ ತುಂಬ ಕಿರಿಕಿರಿ ಆಗುವಂಥದ್ದು, ತುಂಬ ತಾಳ್ಮೆಯ ಅವಶ್ಯಕತೆ ಇದೆ. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ನಿಮ್ಮನ್ನು ತಾಳ್ಮೆಯನ್ನು ಕಳ್ಕೊಳ್ಳುವ ಹಾಗೆ ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳ್ಕೊಳ್ಳಬಾರ್ದು ಅನ್ನುವಂಥದ್ದು. ಮನೆಯ ಹೊರಗೆ ಮನೆಯ ಒಳಗೆ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ಸಂದರ್ಭಗಳು ಹೆಚ್ಚಾಗತ್ತೆ. ಕಾರ್ತಿಕೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಮಹಿಳೆಯರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು. ಮಾನಸಿಕವಾದಂತಹ ಉದ್ವೇಗ ನಿಮ್ಮೆಲ್ಲ ಕೆಲಸಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ಪ್ರಶಾಂತತೆ ಅಥವಾ ಸಮಾಧಾನ, ಶಾಂತಿ ಇದರ ಅಗತ್ಯತೆ ಇರುವಂಥದ್ದು. ಬಂಧುಗಳ ಜೊತೆಯಲ್ಲಿ ಯಾವುದೋ ಕಾರಣಕ್ಕೆ ಜಗಳವನ್ನು ಮಾಡಿಕೊಳ್ತೀರಿ. ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಭಾಗವಹಿಸಬೇಕು ಅನ್ನುವಂತಹ ಸಿದ್ಧತೆ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ರಾಜಕಾರಣಿಗಳಿಗೆ ಒಂದಷ್ಟು ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ತಮ್ಮ ಪ್ರಯತ್ನ ವಿಫಲವಾಯ್ತಲ್ಲ ಅನ್ನುವಂತಹ ಮಾನಸಿಕ ಬೇಸರ, ಜೊತೆಗೆ ತಾವು ಪ್ರಯತ್ನ ಮಾಡಿದಂತಹ ಯಾವ ಕೆಲಸದ ಪೂರ್ಣವಾದಂತಹ ಫಲ ಸಿಕ್ಕದೇ ಇರತಕ್ಕಂಥದ್ದು. ಕೆಟ್ಟ ವಾರ್ತೆ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರತಕ್ಕಂಥದ್ದು. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ಬರತಕ್ಕಂತಹ ದಿವಸ ಇದು. ಆಭರಣ ವ್ಯಾಪಾರಿಗಳಿಗೆ ಶುಭ ಮತ್ತು ಲಾಭ ಇರುವಂತಹ ದಿವಸ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾಗ್ತಕ್ಕಂಥದ್ದಿದೆ. ಹಳದಿ ಬಣ್ಣದ ವಸ್ತ್ರಧಾರಣೆಯನ್ನು ಮಾಡಿ ಪ್ರಯಾಣವನ್ನು ಮಾಡಿ, ಅದು ನಿಮಗೆ ಶುಭ ಮತ್ತು ಲಾಭವನ್ನು ತರುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಆದರೆ ಅದರ ಜೊತೆಯಲ್ಲಿ ನೀವು ಪರಿಶ್ರಮವನ್ನು ಹಾಕೋದ್ರ ಜೊತೆಗೆ ವಿವೇಕದಿಂದ ಕೆಲಸವನ್ನು ಮಾಡಬೇಕು. ಕಷ್ಟಪಡ್ತೀನಿ ಅಂತಂದರೆ ಏನೂ ಪ್ರಯೋಜನ ಆಗಲ್ಲ. ಗುಡ್ಡಕ್ಕೆ ಕಲ್ಲು ಹೊತ್ತಾಗ ಆಗ್ಬಿಡುತ್ತೆ. ಪ್ರಯೋಜನ ಏನು? ವಿವೇಕದಿಂದ, ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ನಿಮ್ಮ ಪರಿಶ್ರಮ ಸಾರ್ಥಕವಾಗ್ತಕ್ಕಂಥದ್ದಿದೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯ ಸಿಕ್ಕತ್ತೆ ಅನ್ನುವಂತಹ ಸೂಚನೆಗಳು ನಿಮ್ಮ ಗಮನಕ್ಕೆ ಬರುವಂಥದ್ದು. ವಿಶೇಷವಾಗಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ನಿಮಗಿರತಕ್ಕಂತಹ ಸ್ಥಾನ, ಮಾನ, ಗೌರವ, ಮರ್ಯಾದೆ ಇವೆಲ್ಲದರ ಉಪಯೋಗವಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಹಾಗಾಗಿ
ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ, ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ. ದೀರ್ಘಕಾಲದ ಅನಾರೋಗ್ಯ ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡುತ್ತೆ. ಸಮಾಜದಲ್ಲಿ ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ ಬಹಳ ಸಭ್ಯವಾಗಿ ವರ್ತಿಸಬೇಕಾದಂತಹ ಅಗತ್ಯತೆ ಕಾಣುತ್ತೆ. ಮಾತು, ನಡೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಪ್ರಮುಖವಾದಂತಹ ತೀರ್ಮಾನಗಳನ್ನು ಮಾಡಬೇಕು ಅಂತಾದರೆ ನಿಮಗೆ ತುಂಬ ಹಿಂಜರಿಕೆಯಾಗುತ್ತೆ. ಸರಿಯಾದಂತಹ ಗಟ್ಟಿ ನಿರ್ಧಾರವನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಏನೋ ಹೆದರಿಕೆ, ಎಲ್ಲಿ ಏನು ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಾಂಗೀಣವಾದಂತಹ ರಕ್ಷಣೆ ಜಗನ್ಮಾತೆಯಿಂದ ನಿಮಗೆ ಸಿಕ್ಕಲಿ, ಶುಭವಾಗಿ. ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು, ತೊಂದರೆಗಳಿರುತ್ತೆ. ಮೊದಲು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕುಟುಂಬಕ್ಕೆ ಇರತಕ್ಕಂತಹ ತೊಂದರೆಯ ಪರಿಹಾರವನ್ನು ಹುಡುಕಿ ಅನ್ನುವಂಥದ್ದು ಮುಖ್ಯ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಖರ್ಚು ಹೆಚ್ಚಾಗುವಂಥದ್ದು, ವಿನಾಕಾರಣ ಹಣವನ್ನು ಕಳ್ಕೊಳ್ತೀರಿ. ಪ್ರತಿಸ್ಪರ್ಧಿಗಳ ಜೊತೆಯಲ್ಲಿ ನಿಮ್ಮ ಪ್ರಯತ್ನ ಬಹಳ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಪ್ರಯತ್ನ ಸಾಕಾಗೋದಿಲ್ಲ ಅನ್ನುವಂತಹ ಅರ್ಥ. ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಸ್ವಲ್ಪ ಮಟ್ಟಿಗೆ ದುರಾಸೆಯನ್ನೂ ದೂರ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಒದಗಿ ಬರುತ್ತೆ ಎನ್ನುವಂಥದ್ದು. ಸಂಬಂಧಗಳು ಚೆನ್ನಾಗಿದ್ದರೂ ಕೂಡ ಬೆಂಬಲ ಸಿಕ್ಕುವಂಥದ್ದು ಕಷ್ಟ. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಕುಟುಂಬ ಸದಸ್ಯರೇ ಆಗ್ಬೋದು, ಎಲ್ಲರ ಜೊತೆಯಲ್ಲೂ ಚೆನ್ನಾಗೇ ಇರ್ತೀರಿ. ಆದರೆ ನೀವು ಮಾಡುವಂತಹ ಕೆಲಸಕ್ಕೆ ಅವ್ರದ್ದು ಯಾವುದೇ ರೀತಿಯ ಸಹಕಾರವಾಗಲಿ, ಸಹಾಯವಾಗಲಿ ಏನೂ ಇರೋದಿಲ್ಲ. ಎಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿಬಿಡ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿ ತೋಚದೇ ಇರುವ ಹಾಗೆ ಆಗುವಂಥದ್ದಿರುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಕಲಾಪತ್ತುಗಳು ನಿವೃತ್ತಿಯಾಗಿ ಆ ಜಗನ್ಮಾತೆ ನಿಮ್ಮನ್ನು ಸಂರಕ್ಷಣೆ ಮಾಡಲಿ, ಶುಭವಾಗಿ. ತುಲಾರಾಶಿ, ಆಕಾಶ ಮಾರ್ಗದ ಪ್ರಯಾಣದಿಂದ ಸ್ವಲ್ಪ ತೊಂದರೆ ಅನ್ನುವಂಥದ್ದಿದೆ. ಏನಾದರೂ ವಿಮಾನದ ಹಾರಾಟ, ದೂರದೂರಿಗೆ ವಿಮಾನದಲ್ಲಿ ಹೋಗಬೇಕು ಅಂತಿದ್ದರೆ ಈ ದಿವಸ ಅದು ಬೇಡ, ಮುಂದಕ್ಕೆ ಹಾಕಿ ಅನ್ನುವಂಥದ್ದು. ಸಹೋದರರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳಿದೆ. ಅಣ್ಣ ತಮ್ಮ, ಅಕ್ಕ ತಂಗಿಯರಿಗೆ ಏನೋ ಸಮಸ್ಯೆಗಳು, ತೊಂದರೆಗಳು ಆಗುವಂಥದ್ದು. ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮನ್ನು ತೇಜೋವಧೆ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆದರೆ ಭಗವದ್ ಅನುಗ್ರಹವೋ ಅಥವಾ ನಿಮ್ಮ ಪೂರ್ವಜನ್ಮದ ಸುಕೃತವೋ ಅವರೇ ಸೋತ್ಬಿಡ್ತಾರೆ. ನಿಮ್ಮ ಪ್ರತಿಭೆಯ ಮುಂದೆ, ನಿಮ್ಮ ವಿದ್ವತ್ತಿನ ಮುಂದೆ, ನಿಮ್ಮ ವಿಷಯ ಸಂಗ್ರಹದ ಮುಂದೆ ಅವರ ಮಾತುಗಳು ಏನೂ ಕೂಡ ನಡೆಯದೇ ಇರುವಂತಹ ಸಂದರ್ಭ ಉಂಟಾಗತ್ತೆ. ಹಣವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಯಾಕೋ ಹೆಚ್ಚಾಗತ್ತೆ. ಇರುವಷ್ಟು ಸಾಕಾಗೋದಿಲ್ಲ, ಇನ್ನಷ್ಟು ಬೇಕು ಅನ್ನುವಂತಹ ಭಾವನೆ ಹೆಚ್ಚಾಗುವಂತಹದ್ದು. ಗಮನವಿಲ್ಲದ ಕೆಲವು ಕೆಲಸಗಳಿಂದ ತಪ್ಪು ನಡೆದು ಹೋಗುತ್ತೆ. ಅದರಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಿಮ್ಮ ಕೆಲಸವನ್ನು ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಶುಭ. ವೃಶ್ಚಿಕ ರಾಶಿ, ಸ್ನೇಹಿತರ ಸಂಬಂಧಗಳು, ಸ್ನೇಹಿತರ ಜೊತೆಯಲ್ಲಿರ್ತಕ್ಕಂತಹ ಒಡನಾಟ, ಬಾಂಧವ್ಯ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗ್ತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ. ಮನಸ್ಸಿಗೆ ಹಾಗೆ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಹಾಗೆ ಆರ್ಥಿಕ ವಿಚಾರಕ್ಕೆ ಗಮನಿಸಿದಾಗ ಸ್ವಲ್ಪ ಖುಷಿ ನಿಮ್ಮದಾಗ್ತಕ್ಕಂಥದ್ದು ವಿಶೇಷವಾಗಿ ಕಾಣ್ತಾ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಪ್ರಶಂಸೆಗಳು ಇರುವಂಥದ್ದು. ಸಂಜೆಯ ಹೊತ್ತಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಆರಂಭವಾಗುತ್ತೆ. ಕಿರಿಕಿರಿಯಿಂದಲೇ ದಿನವನ್ನು ಮುಗಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಎನ್ನುವಂಥದ್ದು. ಅತಿಯಾದಂತಹ ಉತ್ಸಾಹವಾಗಲಿ, ಅತ್ಯಾಲಸ್ಯವಾಗಲಿ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಇಡೀ ದಿವಸ ಬೇಸರದಿಂದ ಕಾಲವನ್ನು ಕಳೀತೀರಿ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತಹ ದಿವಸ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಶುಭ. ಧನುರಾಶಿ, ನಿಮಗಿರತಕ್ಕಂತಹ ಸ್ಥಾನ, ಮಾನ, ಗೌರವ, ಮರ್ಯಾದೆ ಇವೆಲ್ಲ ದುರುಪಯೋಗವಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ, ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ.
ದೀರ್ಘಕಾಲದ ಅನಾರೋಗ್ಯ ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡುತ್ತೆ. ಸಮಾಜದಲ್ಲಿ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಬಹಳ ಸಭ್ಯವಾಗಿ ವರ್ತಿಸಬೇಕಾದಂತಹ ಅಗತ್ಯತೆ ಕಾಣುತ್ತೆ. ಮಾತು ನಡೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಪ್ರಮುಖವಾದಂತಹ ತೀರ್ಮಾನಗಳನ್ನು ಮಾಡಬೇಕು ಅಂತಾದರೆ ನಿಮಗೆ ತುಂಬ ಹಿಂಜರಿಕೆಯಾಗುತ್ತೆ. ಸರಿಯಾದಂತಹ ಗಟ್ಟಿ ನಿರ್ಧಾರವನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಏನೋ ಹೆದರಿಕೆ, ಎಲ್ಲಿ ಏನು ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಾಂಗೀಣವಾದಂತಹ ರಕ್ಷಣೆ ಜಗನ್ಮಾತೆಯಿಂದ ನಿಮಗೆ ಸಿಕ್ಕಲಿ, ಶುಭವಾಗಿ. ಮಕರ ರಾಶಿ, ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ತೊಂದರೆಗಳಿರುತ್ತೆ. ಮೊದಲು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕುಟುಂಬಕ್ಕೆ ಇರತಕ್ಕಂತಹ ತೊಂದರೆಯ ಪರಿಹಾರವನ್ನು ಹುಡುಕಿ ಅನ್ನುವಂಥದ್ದು ಮುಖ್ಯ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಖರ್ಚು ಹೆಚ್ಚಾಗುವಂಥದ್ದು, ವಿನಾಕಾರಣ ಹಣವನ್ನು ಕಳ್ಕೊಳ್ತೀರಿ. ಪ್ರತಿಸ್ಪರ್ಧಿಗಳ ಜೊತೆಯಲ್ಲಿ ನಿಮ್ಮ ಪ್ರಯತ್ನ ಬಹಳ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಪ್ರಯತ್ನ ಸಾಕಾಗೋದಿಲ್ಲ ಅನ್ನುವಂತಹ ಅರ್ಥ. ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಸ್ವಲ್ಪ ಮಟ್ಟಿಗೆ ದುರಾಸೆಯನ್ನೂ ದೂರ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಒದಗಿ ಬರುತ್ತೆ ಎನ್ನುವಂಥದ್ದು. ಸಂಬಂಧಗಳು ಚೆನ್ನಾಗಿದ್ದರೂ ಕೂಡ ಬೆಂಬಲ ಸಿಕ್ಕುವಂಥದ್ದು ಕಷ್ಟ. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಕುಟುಂಬ ಸದಸ್ಯರೇ ಆಗ್ಬೋದು, ಎಲ್ಲರ ಜೊತೆಯಲ್ಲೂ ಚೆನ್ನಾಗೇ ಇರ್ತೀರಿ. ಆದರೆ ನೀವು ಮಾಡುವಂತಹ ಕೆಲಸಕ್ಕೆ ಅವ್ರದ್ದು ಯಾವುದೇ ರೀತಿಯ ಸಹಕಾರವಾಗಲಿ ಸಹಾಯವಾಗಲಿ ಏನೂ ಇರೋದಿಲ್ಲ. ಎಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿಬಿಡ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿ ತೋಚದೇ ಇರುವ ಹಾಗೆ ಆಗುವಂಥದ್ದಿರುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಕಲಾಪತ್ತುಗಳು ನಿವೃತ್ತಿಯಾಗಿ ಆ ಜಗನ್ಮಾತೆ ನಿಮ್ಮನ್ನು ಸಂರಕ್ಷಣೆ ಮಾಡಲಿ, ಶುಭವಾಗಿ. ಕುಂಭರಾಶಿ, ನಿಮ್ಮ ಜನ್ಮ ನಕ್ಷತ್ರದ ಪ್ರಭಾವದಿಂದ ನಕ್ಷತ್ರ ಶಾಂತಿಯನ್ನು ಮಾಡಿಸಿಕೊಳ್ಳದೇ ಇರುವಂತಹ ಕಾರಣದಿಂದ ನಿಮಗೆ ತೊಂದರೆ ಅಂತಕ್ಕಂಥದ್ದು ಆಗಬಹುದು. ಆಸ್ತಿಯ ವಿವಾದ ಸಮಸ್ಯೆಯಾಗಿ ಉಳಿತಕ್ಕಂಥದ್ದು. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತಂದರೆ ಹಲವಾರು ರೀತಿಯ ಪ್ರಯತ್ನಗಳು, ವಿಶೇಷವಾದಂತಹ ಜಾಣ್ಮೆ ಬೇಕಾಗುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲಿ ಬಹಳ ಸೌಹಾರ್ದಯುತವಾಗಿ ಒಳ್ಳೆಯ ಮನಸ್ಸಿನಿಂದ ವರ್ತಿಸಬೇಕು. ಇಲ್ಲದೇ ಇದ್ದರೆ ಆಗಬೇಕಾದಂತಹ ಕೆಲಸಕ್ಕೂ ಕೂಡ ಅಡ್ಡಿಯಾಗುವಂಥದ್ದು. ವ್ಯವಹಾರದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ. ವಿಶೇಷವಾಗಿ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ವರ್ಣ ಮನಲಂ ಸಮಿದ್ಧಂ ವಿಶ್ವತೋ ಮುಖಂ ಎಂಬುದಾಗಿ ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಿರಿಯರಲ್ಲಿ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ವೈಮನಸ್ಯ ಉಂಟಾಗ್ತಕ್ಕಂತಹದ್ದು. ಮಾನಸಿಕವಾಗಿ ಮತ್ತು ವಾಚಿಕವಾಗಿ ತುಂಬ ಬೇಸರವನ್ನು ಹೊಂದತಕ್ಕಂತಹ ದಿವಸ ಇದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರುತ್ತೆ, ಆದರೆ ನಡೆದಂತಹ ಘಟನೆ ಸ್ವಲ್ಪ ಮನಸ್ಸಿಗೆ ಅಹಿತವನ್ನುಂಟು ಮಾಡ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಹಾಗೆ ವ್ಯವಹಾರದಲ್ಲಿ ಗುರಿ ಸಾಧನೆಯನ್ನು ಮಾಡುವಂತಹ ವಿಚಾರ ಮನಸ್ಸಿಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು. ನಿಮ್ಮ ಖುಷಿಗೋಸ್ಕರವಾಗಿ, ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ, ನಿಮ್ಮ ಸಂತೋಷಕ್ಕೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ. ಜನರಿಗೆ ನಿಮ್ಮ ಖರ್ಚನ್ನು ನೋಡಿ, ನೀವು ಜನರ ಬಗ್ಗೆ ಇಟ್ಟುಕೊಂಡಂತಹ ಅಭಿಪ್ರಾಯವನ್ನು ನೋಡಿ ಜನ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಎನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ.